ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಜಯಂತಿ ಆಚರಣೆ ಮಾಡ್ತೀವಿ. ಆದರೆ ಈ ಮಹಾನುಭಾವ ಶ್ರೀಕೃಷ್ಣ ಇದಾರಲ್ಲ, ಇದರ ಜಗದ್ಗುರು ಶ್ರೀಕೃಷ್ಣ. ಇವತ್ತು ಶ್ರೀಕೃಷ್ಣ ಇಲ್ಲದಿದ್ರೆ ನಾವು ಮಹಾಭಾರತನೇ ಕೆಳಗೆ ಹಾಕ್ತಾ ಇರಲಿಲ್ಲ ಬಹುಶಃ. ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸಡಗರ, ಸಂತೋಷ, ಸಂಭ್ರಮದಿಂದ ಆಚರಣೆ ಮಾಡಬೇಕಾದ್ರೆ ಭವಿಷ್ಯದ ಕಾರಣಕರ್ತರು, ಈ ರಾಜ್ಯ ಕಂಡಂತಹ ಹಿಂದುಳಿದ ನಾಯಕ, ಬಡವರ ಬಂಧು, ರೈತರ ಆಶಾಕಿರಣ, ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರ ಕಾರಣ. ಏನಪ್ಪ ಉದ್ದೇಶ ಅಂದ್ರೆ, ಶ್ರೀಕೃಷ್ಣ ಅಪಾರವಾದ ಕೊಡುಗೆಯನ್ನ ಭಾರತ ದೇಶಕ್ಕೆ ಕೊಟ್ಟಿದೆ. ಕೃಷ್ಣ ಲೀಲೆಯನ್ನ ನೋಡಬೇಕಾದ್ರೆ ಆ ಲೀಲೆಯ ಅನೇಕ ಭಾಗಗಳನ್ನು ಕಂಡಾಗ ಬಹುಶಃ ಪ್ರತಿಯೊಬ್ಬರು ಕೂಡ ಆತನ ಧರ್ಮನಿಷ್ಠೆ, ಆತನ ಶ್ರದ್ಧೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಕೂಡ್ಕೋತ ಒಂದು ವ್ಯಕ್ತಿಯಾಗಿ, ಶಕ್ತಿಯಾಗಿ, ಒಬ್ಬ ದೇವರನ್ನಾಗಿ ಪೂಜೆ ಮಾಡ್ತಾ ಇದ್ವಿ. ಶ್ರೀಕೃಷ್ಣ ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ನೋಡಿ. ಶ್ರೀಕೃಷ್ಣನನ್ನ ಪ್ರತಿಯೊಬ್ಬರು ಪೂಜೆ ಮಾಡ್ತೀವಿ. ಇತಿಹಾಸದಲ್ಲಿ ಇವತ್ತು ಉಡುಪಿಯಲ್ಲಿ ನಾವು ಶ್ರೀಕೃಷ್ಣ ದೇವರನ್ನು ನೋಡುತ್ತೇವೆ. ತಮಗೆ ಗೊತ್ತಿರ್ಬೋದು, ಅಲ್ಲಿ ಕನಕನ ಕಿಂಡಿ ಅಂತ ಇದೆ. ಬಹುಶಃ ಆ ಭಗವಂತ ಕನಕ ಅಂತಕ್ಕಂಥ ಕುರುಬ ಸಮಾಜದ ಭಕ್ತನಿಗೆ ದರ್ಶನ ಕೊಡ್ಲಿಕ್ಕಾಗಿ ತನ್ನ ತಿರುಗಿ ದರ್ಶನ ಕೊಟ್ಟಂತ ಉದಾಹರಣೆ ಕಲಿಯುಗದಲ್ಲಿ ನಮ್ಮ ಕಣ್ಣು ಮುಂದಿದೆ. ಬಹುಶಃ ಈ ದೇವರನ್ನು ನಾವು ಶ್ರೀಕೃಷ್ಣನನ್ನ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡುವುದರ ಮುಖಾಂತರ ಹಿಂದುಳಿದ ವರ್ಗದ ಕುಲಬಂಧುಗಳಾಗಿರ್ತಕ್ಕಂಥ ಜೊತೆಯಾಗಿ ಸೇರ್ತೇವೆ, ಸಂಭ್ರಮ ಸಂತೋಷಗಳನ್ನು ಹಂಚಿಕೊಳ್ತೇವೆ. ಪರಸ್ಪರ ಈ ಮೂಲಕವಾದರೂ ಕೂಡ ದುಡಿಯುವಂಥ ಜನ, ಗೋವುಗಳನ್ನು ಸಾಕುವಂಥ ಜನ, ಗೋವುಗಳಿಗೆ ಸದಾಕಾಲ ಭಕ್ತಿಯಿಂದ ಪೂಜೆ ಮಾಡಿ ಆ ಗೋಮಾತೆ ಕೊಡ್ತಕ್ಕಂಥ ಹಾಲನ್ನು ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಈ ಪ್ರಪಂಚಕ್ಕೆ ಗೋಮಾತೆಯನ್ನು ಸನ್ಮಾನ್ಯ ಎಲ್ಲ ಕುಲಬಾಂಧವರು ಕೂಡ ನಾವು ನಮ್ರತೆಯಿಂದ ನಮಸ್ಕಾರವನ್ನು ಮಾಡ್ತೇವೆ. ಇವತ್ತು ಈ ಪ್ರಪಂಚದಲ್ಲಿ ಗೋವು ಕೊಡ್ತಕ್ಕಂಥ ಹಾಲನ್ನು ಯಾರು ಬಳಸೋದಿಲ್ಲ ಹೇಳಿ? ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ್, ಇಷ್ಟೇ ಯಾಕೆ ಬೇರೆ ಬೇರೆ ದೇಶಗಳವರು ಕೂಡ ಇವತ್ತು ನಮ್ಮ ಗೋವು ಕೊಡ್ತಕ್ಕಂಥ ಹಾಲನ್ನು, ತುಪ್ಪವನ್ನು, ಮೊಸರನ್ನು ಇವತ್ತು ನಾವು ಬಳಸ್ತೇವೆ. ವಿಶೇಷ ಏನಪ್ಪ ಅಂದರೆ, ನಾವು ಏನು ನಮ್ಮ ಸಮುದಾಯದ ಮುಖಂಡರು ಗೋಮಾತೆಯನ್ನು ಸಾಕ್ತೀವಲ್ವಾ, ಆ ಗೋಮಾತೆಯಿಂದ ಬರ್ತಕ್ಕಂಥ ಹಾಲಿನಲ್ಲಿ ತಯಾರಾಗತಕ್ಕಂಥ ತುಪ್ಪವನ್ನು ಈ ಪ್ರಪಂಚ ಕಂಡಂತಹ ಶ್ರೀಮಂತ ದೇವರು ಶ್ರೀ ವೆಂಕಟರಮಣ ಸ್ವಾಮಿ ದೇವರಿಗೆ ನಾವು ಅಲ್ಲಿ ಅಭಿಷೇಕವನ್ನು ಮಾಡಲಿಕ್ಕೆ, ಪ್ರಸಾದವನ್ನು ಮಾಡಲಿಕ್ಕೆ ಬಳಸ್ತೇವೆ. ಯಾಕೆ ಮಾತಾಡ್ತೀನಿ ಅಂದರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದಿನ ವಸುದೇವ ಮತ್ತು ದೇವಕಿಯ ಮಗನಾಗಿ ಶ್ರೀಕೃಷ್ಣ ಜನಿಸ್ತಾನೆ. ತನ್ನ ಬಾಲ್ಯದಲ್ಲಿಯೇ ಸೋದರವಾಗಿರ್ತಕ್ಕಂಥ ಕಂಸನ ಕಪಿಮುಷ್ಟಿಯಿಂದ ಬಹಳಷ್ಟು ಅಪಾಯಗಳಿಂದ ಪಾರಾಗ್ತಾನೆ. ಯಾಕಪ್ಪ ಪಾರಾಗ್ತಾನೆ ಅಂದರೆ, ಆ ಕೃಷ್ಣನ ಒಂದು ಜಾಣತನದಿಂದ ಇವತ್ತು ಆತ ಯಾವುದೇ ತೊಡಕು ಬಂದರೂ ಕೂಡ ಆ ಕಂಸನ ಕಪಿಮುಷ್ಟಿಯಿಂದ ಪಾರಾಗ್ತಾನೆ. ಇವತ್ತು ನೋಡಿ, ಶ್ರೀಕೃಷ್ಣ ಬಾಲ್ಯದಿಂದಲೇ ಬಹಳ ತುಂಟ. ಅವರ ಸಾಕು ತಾಯಿ ಯಶೋದೆ,
ಆ ಯಶೋದೆಗೆ ತುಂಡುದರಗಳಿಂದ ಪ್ರತಿದಿನ ದೂರ ಬರ್ತಾ ಇರ್ತದೆ. ಕೃಷ್ಣ ಹೋಗೋದು, ಬೆಣ್ಣೆ ಕದಿಯೋದು, ಹಾಲು ಕುಡಿದು ಬಿಡೋದು,